ಇನ್ನು ಸಿಲಿಕಾನ್ ಸಿಟಿ ಜನ ಈ ರಸ್ತೆಗಳಲ್ಲಿನ ಗುಂಡಿಗಳ ವಿಚಾರದಲ್ಲಿ ರೋಸ್ ಹೋಗಿದ್ದಾರೆ. ಕಳಪೆ ಕಾಮಗಾರಿಯಿಂದಲೇ ರಸ್ತೆಗಳು ಹಾಳಾಗ್ತಾ ಇವೆ ಅಂತ ಜನರು ದೂರುತ್ತಲೇ ಇದ್ದಾರೆ. ಅಂತಹವರಿಗೆ ಸಾರ್ವಜನಿಕರಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ಓಪನ್ ಆಹ್ವಾನವನ್ನು ಕೊಟ್ಟಿದ್ದಾರೆ. ನೀವು ಕ್ವಾಲಿಟಿಯನ್ನು ಚೆಕ್ ಮಾಡಿ ರಿಪೋರ್ಟನ್ನು ಕೊಡಬಹುದು. ಹೇಗೆ ಅಂತ ಈ ರಿಪೋರ್ಟ್ ನೋಡಿದ್ರೆ ಗೊತ್ತಾಗುತ್ತೆ. ಬೆಂಗಳೂರಿನ ಜನರಿಗೆ ಡಿಸಿಎಂ ಡಿಕೆಶಿ ಮುಕ್ತ ಆಹ್ವಾನ. ರಸ್ತೆಗಳ ಕ್ವಾಲಿಟಿಯನ್ನು ಸಾರ್ವಜನಿಕರು ಚೆಕ್ ಮಾಡಬಹುದು. ಸಾರ್ವಜನಿಕರು ರಸ್ತೆಗಳ ಕ್ವಾಲಿಟಿ ಚೆಕ್ ಮಾಡಲಿ, ರಿಪೋರ್ಟ್ ಕೊಡಲಿ. ಬೆಂಗಳೂರಿನ ಹಲವು ಏರಿಯಾಗಳಲ್ಲಿ ಬಿಬಿಎಂಪಿ ವೈಟ್ ಟ್ಯಾಪಿಂಗ್, ಬ್ಲಾಕ್ ಟಾಪಿಂಗ್ ಕಾಮಗಾರಿ ಮಾಡ್ತಾ ಇದೆ. ಡಾಂಬರೀಕರಣವು ನಡೀತಿದೆ. ಇದರ ನಡುವೆಯೇ ರಸ್ತೆ ಕಾಮಗಾರಿ ಕಳಪೆಯಾಗಿದೆ ಅಂತ ಜನ ವಿಮರ್ಶೆ ಮಾಡ್ತಾರೆ. ಅಂತಹ ಸಾರ್ವಜನಿಕರಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ಮುಕ್ತ ಆಹ್ವಾನ ನೀಡಿದ್ದಾರೆ. ಬಿಬಿಎಂಪಿ ಮಾಡ್ತಾ ಇರೋ ಹೊಸ ರಸ್ತೆಗಳ ಡಾಂಬರೀಕರಣವನ್ನ ಸಾರ್ವಜನಿಕರು ಕೂಡ ಕ್ವಾಲಿಟಿ ಚೆಕ್ ಮಾಡಬಹುದು ಅಂತ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಸಾರ್ವಜನಿಕರು ರಸ್ತೆ ಕ್ವಾಲಿಟಿ ಚೆಕ್ ಮಾಡಿ ರಿಪೋರ್ಟ್ ಸಲ್ಲಿಕೆ ಮಾಡಬಹುದು. ಇಡೀ ಬೆಂಗಳೂರಿನ ಬ್ಲಾಕ್ ಟಾಪಿಂಗ್, ವೈಟ್ ಟಾಪಿಂಗ್ ಕೆಲಸವನ್ನ ತೆಗೆದುಕೊಂಡಿದ್ದೇವೆ. ವೈಟ್ ಟ್ಯಾಪಿಂಗ್ ಎಲ್ಲೆಲ್ಲಿ ಕೆಲಸ ಇದೆ, ಕನಿಷ್ಠ 30 ವರ್ಷ ಆದರೂ ಕೂಡ ಆ ರಸ್ತೆ ಶಾಶ್ವತವಾಗಿರ್ತದೆ ಅನ್ನೋ ದೃಷ್ಟಿಯಿಂದ ಒಳ್ಳೆ ಕ್ವಾಲಿಟಿ ಕೆಲಸವನ್ನ ನಾವು ಮಾಡ್ತಾ ಇದ್ದೇವೆ. ನಾನೇ ಇದಕ್ಕೆ ಖುದ್ದಾಗಿ ಕ್ವಾಲಿಟಿಯನ್ನ ಚೆಕ್ ಮಾಡಿಕೊಂಡು 30 ವರ್ಷ ಏನು ತೊಂದರೆ ಆಗದೆ ರೀತಿಯಲ್ಲಿ ಏನು ನಾನು ಮಾತಾಡಿದ್ದೇನೆ ಅದನ್ನು ಕೂಡ ನಾವು ಗಮನದಲ್ಲಿಟ್ಕೊಂಡು ಕ್ವಾಲಿಟಿ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೇವೆ. ಯಾರು ಬೇಕಾದ್ರೂ ಅದನ್ನ ಬಂದು ಸಾರ್ವಜನಿಕರು ಇದ್ರ ಬಗ್ಗೆ ಮಾಹಿತಿಯನ್ನ ಪಡ್ಕೊಳ್ಬಹುದು. ನನಗೆ ಏನಾದ್ರು ತಪ್ಪಿದ್ರು ಕೂಡ ತಿಳಿಸ್ಬೋದು. ಕಳೆದ ವಾರ ಡಿಸಿಎಂ 10 ವಿಧಾನಸಭಾ ಕ್ಷೇತ್ರಗಳಲ್ಲಿ ರಸ್ತೆ ಕಾಮಗಾರಿ ಭೂಮಿ ಪೂಜೆ ಮಾಡಿದ್ದಾರೆ. 10 ರಸ್ತೆಗಳ ಡಾಂಬರೀಕರಣ ನಡೀತಾ ಇದೆ. ಸಾರ್ವಜನಿಕರು ಕೂಡ ಕ್ವಾಲಿಟಿ ಚೆಕ್ ಮಾಡಲಿ, ನಾನು ಕ್ವಾಲಿಟಿ ಚೆಕ್ ಮಾಡ್ತೀನಿ ಅಂದಿದ್ದಾರೆ. ಕ್ವಾಲಿಟಿಯನ್ನ ನಾನು ಪ್ರತ್ಯೇಕವಾದ ಟೆಂಡರ್ ಇಟ್ಟು ಕ್ವಾಲಿಟಿ ಕೂಡ ನಾನು ಚೆಕ್ ಮಾಡ್ತಾ ಇದ್ದೀನಿ. ಈ ಎಲ್ಲ ಕಾಮಗಾರಿಗಳು ಕೂಡ ಬಹಳ ಟ್ರಾನ್ಸ್ಪರೆಂಟ್ ಆಗಿ ಇವತ್ತು ನಡೀತಾ ಇದೆ. ಜನರು ಗೊತ್ತಾಗಬೇಕು, ಜನರು ಕ್ವಾಲಿಟಿನ ಚೆಕ್ ಮಾಡ್ತಾ ಇರಬೇಕು. ಸೊ ಜನರಿಗೆ ಅನುಕೂಲ ಆಗಬೇಕು. ಆ ದೃಷ್ಟಿಯಿಂದ ಬೆಂಗಳೂರು ನಗರದಲ್ಲಿ ಏನು ಸುಮಾರು 1600 ಕಿಲೋಮೀಟರ್ನ ನಾವು ಗುರುತಿಸಿದ್ದೇವೆ. ಅದನ್ನೆಲ್ಲ ಕೂಡ ಶುದ್ಧ ಮಾಡುವಂಥ ಕೆಲಸವನ್ನು ನಾವು ಮಾಡ್ತೇವೆ. ಒಟ್ನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಹೇಳಿಕೆಯಿಂದ ಬಿಬಿಎಂಪಿ ಅಧಿಕಾರಿಗಳಿಗೂ ಬಿಸಿ ಮುಟ್ಟಿದೆ. ಸಾರ್ವಜನಿಕರು ಕೂಡ ರಸ್ತೆ ಕಾಮಗಾರಿಗಳ ಕ್ವಾಲಿಟಿ ಚೆಕ್ ರಿಪೋರ್ಟ್ ಕೊಟ್ಟರೆ ಬೆಂಗಳೂರಿನ ರಸ್ತೆಗಳ ಕ್ವಾಲಿಟಿ ಹೆಚ್ಚಾಗಲಿದೆ. ಲೋಕೇಶ್ ಕೋಡಗದಾಲ, ಪಬ್ಲಿಕ್ ಟಿವಿ, ಬೆಂಗಳೂರು.